ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ರಮ್ಯಾ. ಆರ್ಯನೇ ದುರ್ಗ ಚಾನೆಲ್ಗೆ ಸ್ವಾಗತ. ಇವತ್ತು ಈ ಫೋಟೋ ನೀವು ನೋಡ್ಬೋದು. ಇದು ಮಂಗಳೂರಿನಲ್ಲಿ ನಡೆದಂತ ಕಂಬಳದಲ್ಲಿ ನಾನು ತೆಗೆದಂತ. ಇದು ಮೊನ್ನೆ 27th ಡಿಸೆಂಬರ್ಗೆ ಮಂಗಳೂರಿನಲ್ಲಿರುವ ಗೋಲ್ಡ್ ಸಿಟಿಯಲ್ಲಿ ಈ ಕಂಬಳ ನಡೆಯಿತು. ಭಾರಿ ಚೆನ್ನಾಗಿತ್ತು ಕಂಬಳ. ನಾನು ಈ ಕಂಬಳವನ್ನ ಲೈವ್ ಆಗಿ ನೋಡ್ಲಿಕ್ಕೆ ಹೋಗಿದ್ದೆ ಮೊನ್ನೆ. ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಚಿತ್ರಕಲಾ ಪ್ರದರ್ಶನ ಸಹ ಇತ್ತು ಆ ದಿವಸ. ಬೇರೆ ಬೇರೆ ಸ್ಕೂಲ್ನಿಂದ ಮಕ್ಕಳು ಬಂದು ಚಿತ್ರಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿ ಪ್ರೈಸ್ ಅನ್ನ ಪಡೆದುಕೊಂಡು ಹೋಗಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಬೇರೆ ಬೇರೆ ರೀತಿಯಾದಂತ ಚಿತ್ರಕಲೆಯನ್ನ ಮಾಡಿ ಇಟ್ಟದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಇದು ಕಂಬಳ ಒಂಥರ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ನನ್ಗಂತೂ ಮೊದಲ ಅನುಭವ ಈ ಕಂಬಳವನ್ನ ನೋಡ್ಲಿಕ್ಕೆ. ಆದ್ರೆ ಒಂದು ಏನು ಅಂತ ಹೇಳಿದ್ರೆ, ನಮ್ಗೆ ಸ್ವಲ್ಪ ಹುಡುಗಿಯರು ನಾವು ಕಡಿಮೆ ಇರ್ತೇವೆ ಕಂಬಳದಲ್ಲಿ. ನಾನು ಹೋದ ಟೈಮಲ್ಲಿ ಯಾಕಂದ್ರೆ ಹೆಚ್ಚಿನವರು ಗಂಡಸರೇ ಇದ್ರು. ಹುಡುಗಿಯರು ಹೆಂಗಸರು ಇಲ್ಲ ಅಂತೇನಿಲ್ಲ, ಬಟ್ ಕಂಪ್ಯಾರಿಟಿವ್ ಅಲ್ಲಿ ಕಮ್ಮಿ ಇದ್ರು. ನೀವಿಲ್ಲಿ ನೋಡ್ಬೋದು, ಹಳೆಯ ವಸ್ತುಗಳು ನಾವೆಲ್ಲ ಮನೆಯಲ್ಲಿ ಮೊದಲು ಯೂಸ್ ಮಾಡ್ತಿದ್ದಂತಹ, ಮೊದಲಿನ ಕಾಲದವರು ಯೂಸ್ ಮಾಡ್ತಿದ್ದಂತದ್ದೆಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ. ಚಿತ್ರಕಲಾ ಪ್ರದರ್ಶನದ ಒಟ್ಟಿಗೆ ಅದರ ಪ್ರದರ್ಶನಗಳನ್ನು ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಚೆನ್ನೆ ಮನೆ ಇರ್ಬೋದು. ಹಾಗೆ ಮೊದಲಿನ ಕಾಲದಲ್ಲಿ ನೋಡಿ, ಸೇಮಿಗೆ ಒತ್ತುವ ಮನೆಯನ್ನ ಸಮೇತ ಇಟ್ಟಿದ್ದಾರೆ. ಬಹಳ ಒಂದು ಖುಷಿಯಾಗಿತ್ತು. ಮತ್ತೆ ಒಂಥರ ಎಲ್ಲ ವಸ್ತುಗಳನ್ನು ಸೇಲ್ ಮಾಡ್ಲಿಕ್ಕೆ ಇಟ್ಟಿದ್ರು. ಅಲ್ಲಿ ಒಂದು ಒಂದೇ ಮಾತರಂ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟಿದ್ರು. ಅದರಲ್ಲಿ ಸಹ ನಾನು ಅಟೆಂಡ್ ಆಗಿದ್ದೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು, ಕಂಬಳದ ವಿಡಿಯೋಗಳನ್ನ ನಾನು ತೆಗೆದಿದ್ದೇನೆ. ಇದು ಡೇ ಟೈಮ್ ಅಲ್ಲಿ ತೆಗೆದಂತ ಕಂಬಳದ ವಿಡಿಯೋ. ಇದರಲ್ಲಿ ನೈಟ್ ಅಲ್ಲಿ ಇರುವಷ್ಟು ಕಂಬಳ ನಡೀತಿರ್ಲಿಲ್ಲ. ಡೇ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ನಡೀತಾ ಇತ್ತು. ನೀವಿಲ್ಲಿ ನೋಡ್ಬೋದು, ತುಂಬಾ ಸಂತೆ ಟೈಪ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಮಾರ್ಲಿಕ್ಕೆ ಎಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ. ತುಂಬಾ ಜನರು ಆಚೆ ಈಚೆ ಹೋಗ್ತಾ ಇದ್ದಾರೆ. ಮತ್ತೆ ಈ ಎತ್ತುಗಳನ್ನ ಓಡಿಸ್ಲಿಕ್ಕೆ ಬಂದವರು ಟೀಮ್ ವೈಸ್, ಅದರಲ್ಲಿ ಅವರು ಟೀಮ್ಗೆ ಎಷ್ಟು ಕೋಆರ್ಡಿನೇಷನ್ ಕೊಟ್ಟು ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅದು ಹೇಳಲಿಕ್ಕೆ ಒಂದು ಡಿಫ್ರೆಂಟ್ ಅನುಭವ. ಯಾಕಂದ್ರೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಅವರು ಇದು ಮಾಡ್ತಾ ಇದ್ರು, ಎಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ರು. ಹಾಗೆ ಕೋಣಗಳನ್ನ ಹಿಡ್ಕೊಂಡು ಅವರಿಗೆ ಕಂಟ್ರೋಲ್ ಮಾಡ್ತಾ ಇದ್ರು ಅದನ್ನ. ಆದ್ರೆ ನಾನು ಒಂದು ಗಮನಿಸಿದ ರೀತಿ ಏನು ಅಂತ ಹೇಳಿದ್ರೆ, ನೈಟ್ ಅಲ್ಲಿ ಯಾರು ನಿರೂಪಕರಾಗಿದ್ರು, ನಿರೂಪಣೆ ಮಾಡ್ತಾ ಇದ್ರು, ಅವರು ಕಾಮ್ ಅಂಡ್ ಕೂಲ್ ಆಗಿ ಮಾತಾಡ್ತಾ ಇದ್ರು. ಡೇಲಿ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ನಿರೂಪಣೆ ಮಾಡ್ತಾ ಇದ್ರು. ಅಂದ್ರೆ ಎತ್ತುಗಳನ್ನ ಹಿಡ್ಕೊಳ್ಳಿಕ್ಕೆ ಹೇಳುದಂತಾಗ್ಲಿ, ಟೀಮಿಗೆ ಒಂದು ಮಾಹಿತಿ ಕೊಡುವಂತವರಾಗ್ಲಿ, ಸ್ವಲ್ಪ ರ್ಯಾಶ್ ಅಲ್ಲಿ ಮಾತಾಡ್ತಾ ಇದ್ರು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ಅಂತ. ನನ್ಗೆ ಅದು ಒಂದು ತುಂಬಾ ಫೀಲ್ ಆಯ್ತು. ಯಾಕಂತ ಹೇಳಿದ್ರೆ, ನಮ್ಗೆ ಒಂದು ಮನೆಯಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಮನುಷ್ಯರನ್ನೇ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಎತ್ತನ್ನ ಕಂಟ್ರೋಲ್ ಮಾಡೋದು ಇದು ತುಂಬಾನೇ ಕಷ್ಟ. ಅವರ ಟೀಮ್ ವರ್ಕಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆದ್ರೆ ಅವರಿಗೆ ಅದನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರು ಕೋಣಗಳು, ಪ್ರಾಣಿಗಳು ನೋಡಿ ಅವುಗಳಿಗೂ ಕರೆಕ್ಟ್ ಆಗಿ ಇದ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ. ಬಟ್ ಅವರು ಆ ಟೀಮ್ ಅನ್ನ ಒಂಥರ ರ್ಯಾಶ್ ಆಗಿ ಹೇಳ್ತಾ ಇದ್ರು, ನೀವು ಅದು ಕರೆಕ್ಟ್ ಆಗಿ ಹಿಡ್ಕೊಳ್ಳಿ ಅಂತ. ಆ ನಿರೂಪಣೆ ನನಗೆ ಇಷ್ಟ ಆಗ್ಲಿಲ್ಲ ಆಕ್ಚುಲಿ. ಅದು ಬಿಟ್ಟು ಮತ್ತೆ ಯಾವ ವಿಷಯದಲ್ಲೂ ಅಲ್ಲಿನ ಒಂದು ನೋಡ್ಬೋದು ನೀವು, ಕೋಣಗಳು ಕಂಟ್ರೋಲ್ ಮಾಡ್ಲಿಕ್ಕೆ ಅವರ ಟೀಮಿಗೆ ಆಗ್ತಿರ್ಲಿಲ್ಲ. ನೀವು ನೋಡ್ಬೋದು, ನಾನು ಕೋಣಗಳು ಓಡುದನ್ನು ಬಿಟ್ಟು ಅವರ ಟೀಮಿನ ವಿಡಿಯೋವನ್ನು ತೆಗಿತಾ ಇದ್ದೇನೆ. ಅಂದ್ರೆ ಟೀಮ್ ಅಷ್ಟು ಒಳ್ಳೆ ರೀತಿಯಲ್ಲಿ ಇದ್ರು. ಆಕ್ಚುಲಿ ಎಲ್ಲ ಟೀಮ್ಗಳು ನಾನು ನೋಡಿದ ಪ್ರಕಾರ. ಬಟ್ ನನ್ಗೆ ಅವ್ರ ಹತ್ರ ಪರ್ಸ್ನಲಿ ಏನೋ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲ ಬ್ಯುಸಿಯಲ್ಲಿ ಇದ್ರು, ಮತ್ತೆ ಅವರವರ ಒಂದು ಇಂಟ್ರೆಸ್ಟ್ ಅಲ್ಲಿ ಎಲ್ಲ ಇದ್ರು. ನಾನು ಅದಕ್ಕೆ ಅವರನ್ನ ಪರ್ಸ್ನಲಿ ಮಾತಾಡಿಸ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ವಿಡಿಯೋಗಳನ್ನೆಲ್ಲ ನಾನು ಇದರಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿದ್ದೇನೆ. ನೀವು ಹಾಗೆ ಇಲ್ಲಿ ನೋಡ್ಬೋದು, ಬೇರೆ ಬೇರೆ ರೀತಿಯಾದಂತ ಶಾಪ್ಸ್ ಗಳನ್ನ ಇಟ್ಟಿದ್ರು ಇಲ್ಲಿ. ಎಲ್ರಿಗೂ ತಿನ್ಲಿಕ್ಕೆ ಆಗಿರ್ಬೋದು, ಆಟದ್ದು
ವಸ್ತುಗಳನ್ನು ಇಟ್ಟಿದ್ರು. ಮತ್ತೆ ತುಂಬಾ ಜನರು ಇದ್ರು ಹಗಲಲ್ಲಿ, ಬಟ್ ಹೆಚ್ಚಿನವರಿಗೆ ನೋಡ್ಲಿಕ್ಕೆ ಇಂಟ್ರೆಸ್ಟ್. ಹಾಗೆ ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ನಾವಲ್ಲಿ ಟೀ ಸಹ ಕುಡ್ದೆವು. ಇಲ್ಲಿ ಒಂದು ನೀವು ಟೀಮ್ ನೋಡ್ಬೋದು, ಕೋಣಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನೆಕ್ಸ್ಟ್ ಕಾಂಪಿಟೇಷನ್ಗೆ ಹೋಗ್ತಿದ್ದಾರೆ. ಹಾಗೆ ಡೇದು ನಾನು ಶೂಟ್ ಮಾಡಿ ಆಯ್ತು. ಇದು ನೈಟ್ ಅಲ್ಲಿ ಶೂಟ್ ಮಾಡಿದ್ದು. ನೀವು ನೋಡ್ಬೋದು ನೈಟ್ ಅಲ್ಲಿ ತುಂಬಾ ಹೋಸ್ಟ್ ಮಾಡೋರು ಸಹ ತುಂಬಾ, ಅಂದ್ರೆ ನಿರೂಪಣೆ ಮಾಡೋರು ಸಹ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ರು. ಹಾಗೆ ಅದ ನೋಡ್ಲಿಕ್ಕೂ ಭಾರಿ ಖುಷಿ ಆಗ್ತಿತ್ತು. ನೀವು ನೋಡ್ಬೋದು, ನಾನು ಅದಕ್ಕೆ ಕ್ಲಿಯರ್ ಆಗಿ ಎಲ್ಲ ಹಾಕಿದ್ದೇನೆ ಇಲ್ಲಿ ನೋಡಿ. ಅದೊಂದು ನೋಡುವ ಅಂದವೇ ಬೇರೆ ಮತ್ತು ಅನುಭವವೂ ಬೇರೆ. ಇದನ್ನ ವಿಡಿಯೋನ ನೀವು ನೋಡ್ತಾ ಬನ್ನಿ, ಯಾಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಇದು ಯಾವಾಗ್ಲೂ ನೋಡ್ಲಿಕ್ಕೆ ಸಿಗುವುದಿಲ್ಲ, ಯಾಕಂದ್ರೆ ಇದರ ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ಮಾಡ್ಬೇಕಾದ್ರೆ ತುಂಬಾ ಕೆಲಸ ಇದೆ. ಅದನ್ನ ಅವರು ಹಲವಾರು ದಿನಗಳಿಂದ ಮಾಡಿರ್ಬೋದು. ನಿಜವಾಗ್ಲೂ ಒಳ್ಳೆ ಕೆಲಸ ಅಂತಲೇ ಹೇಳಬೇಕು. ಮತ್ತೆ ಇದನ್ನ ಅವರು ಕೋಣವನ್ನ ಓಡಿಸ್ಕೊಂಡು ಹೋಗೋರನ್ನ ನೋಡುವಾಗ ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತೆ. ಯಾಕಂತ ಹೇಳಿದ್ರೆ ನಾವು ಒಂದು ರೋಡಲ್ಲಿ ನಡ್ಕೊಂಡು ಹೋಗುವಾಗಲಿ, ಮನೆಯಲ್ಲಿ ನಮ್ಗೆ ಒಂದು ನಡಿಲಿಕ್ಕೆ ಕಷ್ಟ, ಅಂಥದ್ರಲ್ಲಿ ಎರಡು ಕೋಣವನ್ನು ಸರಿ ಸಮಾನವಾಗಿ ಓಡಿಸ್ಕೊಂಡು ಹೋಗುವಾಗ ಅವರು ಆ ಕೆಸರಲ್ಲಿ ಜಾರ್ತಾರ ಬೀಳ್ತಾರ ಅನ್ನುವಂತ ಒಂದು ಏನೂ ಟೆನ್ಷನ್ ಇಲ್ಲದೆ ಅವರು ಓಡ್ತಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಕೆಲಸ ಅಂತಲೇ ಹೇಳ್ಬೇಕು. ಇದಕ್ಕೆ ಯಾವ ಎಕ್ಸಸೈಸು ಬೇಡ. ನಾವು ಈಗಿನ ಕಾಲದಲ್ಲಿ ಜಿಮ್ ಅದು ಇದು ಅಂತ ಹೇಳಿ ನಾವು ನಮ್ಮ ದೇಹವನ್ನ ದಂಡಿಸ್ಲಿಕ್ಕೆ ನೋಡ್ತೇವೆ. ಬಟ್ ಇಂಥ ಕೆಲಸ, ಇಂಥ ಒಂದು ಪ್ರತಿಭೆ ನಿಜವಾಗ್ಲೂ ಇವರಿಗೆ ಯಾವ ಜಿಮ್ಮಿನ ಅಗತ್ಯನೂ ಇಲ್ಲ. ಆ ರೀತಿಯಲ್ಲಿ ಅವರು ಒಂದು ಕೋಣಗಳನ್ನ ಓಡಿಸ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಅವರು ಗ್ರೇಟ್ ಅಂತಲೇ ಹೇಳ್ಬೇಕು. ಮತ್ತೆ ಇದನ್ನ ನೋಡ್ಲಿಕ್ಕೂ ಎರಡು ಕಣ್ಣು ಸಾಲದಿಲ್ಲ. ಹಾಗೆ ನಾನು ಇದನ್ನ ಕನ್ನಡದಲ್ಲಿ ಇಲ್ಲಿ ವಿವರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಕನ್ನಡದವರು ಇದ್ದೀರಾ, ಇದನ್ನು ನೋಡಿದವರು ಇದ್ದೀರಾ, ಅವರು ಖಂಡಿತವಾಗ್ಲೂ ಇದು ಪ್ರತಿ ವರ್ಷ ನಡೆಯುವಂತ ಕಂಬಳ ಇದೇ ಜಾಗದಲ್ಲಿ ನಡೀತದೆ. ಹಾಗಿರುವಾಗ ಬೇರೆ ಬೇರೆ ಊರಿನಿಂದ ಯಾರು ಇದನ್ನ ನೋಡ್ಲಿಲ್ಲ ಅವರು ಬಂದು ನೀವು ಇದನ್ನ ನೋಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಇದೊಂದು ಬಹಳ ಒಂದು ಒಳ್ಳೆಯ ಒಂದು ಕೆಲಸ. ಹಾಗೆ ನೈಟ್ ಅಲ್ಲಿ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಎಲ್ಲ ಕಂಬಳದಲ್ಲಿ ಭಾಗವಹಿಸಿದಂತ ಎಲ್ಲ ಸದಸ್ಯರಿಗೂ, ಅಂದ್ರೆ ಅವರವರ ಟೀಮಿಗೆ ನಾನು ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೆಯ ಕೆಲಸನ ಮಾಡ್ತಾ ಇದ್ದೀರಾ. ಹಾಗೆ ಈ ಕಂಬಳದ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಈ ಕಂಬಳದಲ್ಲಿ ನೈಟ್ ಅಲ್ಲಿ ಸಹ ಒಳ್ಳೆ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ಹೋಗುವ ದಾರಿಗೆ. ಅದನ್ನ ನೀವಿಲ್ಲಿ ನೋಡ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.